ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಹುಡುಗರು ಅಂತ ಅಂದ್ರೆ ಹುಡುಗಿ ಜೊತೆಗಿದ್ದು ಒಂದು ಲೋನ್ಲಿ ಅನ್ನಿಸ್ಬಾರ್ದು ಆಯ್ತಾ. ಸೊ ಅದ್ ನಂಗೆ ತುಂಬಾನೇ ಬಂದಿದೆ. ಇದ್ರು ಕೂಡ ಒಬ್ಳೆ ಅಂತ ಅನ್ಸಿದೆ. ಹುಡ್ಗ ಇದ್ರು ಕೂಡ ಒಬ್ಬಂಟಿ ಅನ್ಸ್ಬಾರ್ದು, ಲೋನ್ಲಿ ಫೀಲ್ ಆಗ್ಬಾರ್ದು. ಬಟ್ ನೀನ್ ಇದ್ರು ನನ್ಗೆ ಲೋನ್ಲಿ ಒಂಥರ ಒಬ್ಳೆ ಅನ್ಸುತ್ತೆ. ಇವಾಗ ಅದ್ರಲ್ಲಿ ಬರ್ಬೇಕು ಸಪ್ರೇಟ್ ಆಗಿ ಟಾಯ್ಲೆಟ್ ಅಲ್ಲಿ ಒಬ್ಳೆ ಕಮೋಡಿಗೆ ನಾನು ಹೋಗಿದ್ದೀನಿ. ಟಾಯ್ಲೆಟ್ ಅಲ್ಲಿ ಲೇಟ್ ಆಗ್ಬಿಟ್ಟು ಹೋಗಿದ್ದೀನಿ. ಒಳಗಡೆ ನಾನು ಇಟ್ಕೊಂಡು ಹೋಗಿನಿ ಕಮೋಡ್ಗೆ ಬ್ಯಾಗ್ನ. ಅಷ್ಟು ಏನ್ ಗೊತ್ತಾಗಲ್ವಾ. ಗರ್ಲ್ಸ್ ನಿಮ್ಗೆ ಒಬ್ರೆ ಅಂತ ಫೀಲ್ ಆಗ್ತಾ ಇದ್ರೆ ಹುಷಾರಾಗಿರಿ. ಹುಡುಗರ ಜೊತೆ ಸುಮ್ನೆ ಪ್ರೀತಿ ಅಂತ ಹೇಳಿ ಯಾಮರಿಸ್ತಾರೆ, ಅರ್ಥ ಆಯ್ತಾ. ಏನ್ ಇಂತವ್ರು, ನೀನೇ ಕೈ ತೋರ್ಸ್ಬೇಕು ಫಸ್ಟ್. ನೀನೇ ಕೈ ತೋರ್ಸ್ಬೇಕು. ಹುಡುಗಿಗೆ ಪ್ರೀತಿಸ್ತೀನಿ ನಿನ್ ಜೊತೆನಲ್ಲಿ ಬರ್ಬೇಕು ತಾನೆ. ನೀವೆಲ್ಲ ಇದಿರ್ತಾರ ನಿಂದೆ ಈಗ ದೊಡ್ಡದು ಏನ್ಗೆ ಕೈ ತೋರ್ಸ ನನ್ಗೆ ಹೇಳ್ತಾನೆ. 3 ವರ್ಷದಿಂದ ಪ್ರೀತಿ 3 ವರ್ಷದಾದ್ಮೇಲೆ ಒಬ್ಳೆ ಅಂತ ಫೀಲಿಂಗ್ ಬರ್ಸಿರೋದೇ ಇವನು. ಯಾಕಂದ್ರೆ ಒಳ್ಳೆ ಸಿಟ್ಟು, ಹೆಣ್ಮಕ್ಳಿಗೆ ಒಳ್ಳೆ ಸಿಟ್ಟು ಇರೋದು ಒಳ್ಳೆದೇ ಸ್ನೇಹಿತರೆ. ಯಾಕಂದ್ರೆ ಪ್ರೀತಿ ಅಂತ ಹೇಳಿ ಯಾಮರಿಸ್ತಾರೆ ಹಿಂಗೆ. ಕಾಂತಾರ ಮೂವಿನಲ್ಲಿ ಫಸ್ಟ್ ಮೂವಿ 6 ತಿಂಗಳು ಆದ್ಮೇಲೆ ಪ್ರಪೋಸ್ ಮಾಡಾದ್ಮೇಲೆ ನೀನ್ ಬರ್ಲಿಲ್ಲ, ನನ್ ಜೊತೆ ಬರ್ಬೇಕಾಗಿತ್ತು. ಒಂದ್ ಹುಡುಗಿನ ಒಬ್ಳೆ ಬಿಟ್ಟು ಹೋಗ್ತಿಲ್ಲ. ಮತ್ತು ಅಲ್ಲ ಜೊತೆಲಿ ಬರ್ಬೇಕಣ್ಣ, ಇಷ್ಟು ದೂರ ಬಂದು ಒಳ್ಳೆ ಅಲ್ಲ. ಪಬ್ಲಿಕ್ ಗೊತ್ತಿಲ್ಲ ಬಿಡು, ನೀನ್ ಹೀರೋ, ನಾನೇ ಇಲ್ಲನಲ್ವ ಇಲ್ಲಿ. ನೀನ್ ಬೈತಾರ, ನನ್ನೇ ಹೋಗಿತಾರೆ ಬಿಡು. ಸಾರಿ ಅಂತ ಹೇಳಿ ಆಫ್ ಮಾಡಿ ಒಂದ್ಬಿಡ. ನೀನ್ ನೀಟಾಗಿ ಮಾತಾಡು, ಅವಾಗಾದ್ರೂ ಗೊತ್ತಾಗ ಜನಕ್ಕೆ. ಸಾರಿ ಅಂತ ಕೇಳ್ದ ನೀನು. ನೋಡೋಣ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ನಾನು ಮತ್ತೆ ವಿನೋ ಮೂವಿಗೆ ಹೋಗಿದ್ವಿ. 3 ವರ್ಷ ಆದ್ಮೇಲೆ 3ನೇ ಮೂವಿಗೆ ಹೋಗಿದ್ವಿ ಇಬ್ರು ಅಂತ ನಿಮ್ ಹತ್ರ ಶೇರ್ ಮಾಡಿದ್ದೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ. ಜೊತೆಗೆ 3 ವರ್ಷಕ್ ಮುಂಚೆ ಅಮ್ಮನ್ ಜೊತೆ ಕೂಡ ಅದೇ ಮೂವಿಗೆ ಹೋಗಿದ್ನಲ್ಲ, ಅದು ಕೂಡ ಕೆಲವೊಂದಷ್ಟು ಮೆಮೊರೀಸ್ ನ ಶೇರ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಮತ್ತೆ ವಿನೋ ಅವತ್ತು ನಾವು ಮೂವಿಗೆ ಹೊರಟಿದ್ವಿ ಅಲ್ವಾ, ಅಂದ್ರೆ Q&A ಸೆಷನ್ ಮುಗಿಸ್ಕೊಂಡು, ಅಂದ್ರೆ Q&A ಕೂಡ ಇದೆ ನನ್ನ ಒಂದು ಚಾನೆಲ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ವಿನೋ ಜೊತೆ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್. ಸೊ ಹೀಗೆ ಕಳೆದ ವಿಡಿಯೋನಲ್ಲಿ ನನ್ನ ಒಂದು ಮೆಮೊರೀಸ್ ಕೂಡ ಶೇರ್ ಮಾಡಿದ್ ನೀವು ನೋಡಿದಿರಿ. ಜೊತೆಗೆ ನಾನು ವಿನೋ ಮೂವಿಗೆ ಹೋಗಿದ್ ನೋಡಿದಿರಿ. ಇವತ್ತಿನ ವಿಡಿಯೋನಲ್ಲಿ ಅವತ್ ನಾವು ಮೂವಿಗೆ ಮುಗಿಸ್ಕೊಂಡು ವಾಪಸ್ ಹೊರಡುವಾಗ ಸ್ವಲ್ಪ ಜಗಳ ಮಾಡ್ಕೊಂಡ್ವಿ. ಅದ್ ಏನಾಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗಿ. ಸಣ್ಣ ವಿಷಯಕ್ಕೆ ನಾನು ಜಗಳ ಆಡ್ದೆ ಅಂತ ನಿಮ್ಗೆ ಅನ್ನಿಸ್ಬಹುದು, ಬಟ್ ಅದು ನನ್ನ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನನಗ್ ಮಾತ್ರ ಗೊತ್ತಿರುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಜಡ್ಜ್ಮೆಂಟ್ಗೆ ಬರಬೇಡಿ. ಯಾಕಂತಂದ್ರೆ 3.5 years ಆಯ್ತು ನಾನು ವಿನು ಪರಿಚಯ ಆಗಿ. ಎಷ್ಟೋ ದಿವಸಗಳ ಕಾಲ, ಎಷ್ಟೋ ತಿಂಗಳ ಕಾಲ, ವರ್ಷಗಳ ಕಾಲ ನಾವ್ ದೂರನೇ ಇದೀವಿ. ಯಾವಾಗ್ಲೂ ಒಂದ್ಸತಿ ಭೇಟಿ ಆದಾಗ್ಲೂ ನನ್ಗೆ ಒಬ್ಳೆ ಅನ್ನೋ ತರ ಫೀಲ್ ಆಗಿದ್ದಕ್ಕೆ ಸ್ವಲ್ಪ ಜಗಳ ಆಯ್ತು. ಆಮೇಲೆ ವಿನು ಸಾರಿ ಕೂಡ ಕೇಳ್ದ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರತ್ತೆ. ವಿನು ಅಂತೂ ಏನು ಮಾತಾಡ್ತಾನೆ ಇರ್ಲಿಲ್ಲ, ಒಂದು ಸ್ವಲ್ಪನೂ ಮಾತಾಡ್ತಾ ಇರ್ಲಿಲ್ಲ. ವಿಡಿಯೋ ಆನ್ ಇದೆ ಅಂತ ಏನೂ ಅಲ್ಲ. ಯೂಶಲಿ ವಿನು ಈ ರೀತಿನೇ ಮುಂದೆ ಹೋಗ್ತಾ ಇರ್ತಾನೆ, ನಾನು ನನ್ನ ಪಾಡಿಗೆ ಇರ್ಬೇಕು, ಇದೇ ರೀತಿ ಆಗ್ಬಿಡುತ್ತೆ. ಏನೋ ಒಂದ್ ರೀತಿ ಕಾನ್ವರ್ಸೇಷನ್ಸೇ ಇರೋದಿಲ್ಲ. ಸೊ ನೋಡೋಣ ಏನಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಕಂಪ್ಲೀಟ್ ಆಗಿ. ನೀನ್ ಅಲ್ಲಿ ಹೋಗ್ತಾ, ನಾನು ಈ ಕಡೆ ಹೋಗ್ತೀನಿ. ಲಿಫ್ಟ್ ಇದೆಯಲ್ಲ, ಲಿಫ್ಟ್ ಇದೆಯಲ್ಲ ಕೆಳಗಡೆ. ಎಲ್ಲಿ ಕೆಳಗಡೆ ಹೋಗ್ತಾ ಇರೋದಲ್ವಾ, ಅಲ್ಲಿ ನೀನ್ ಹೋಗು, ನಾನು ಇಲ್ಲಿ ಹೋಗ್ತೀನಿ. ನಂಗೆ ಅದು ಅಭ್ಯಾಸ ಇಲ್ಲ, ನಿಂಗೆ ಗೊತ್ತಲ್ಲ. ನಂಗೆ ಅಭ್ಯಾಸ ಇಲ್ಲ ಮುದು ಬಟ್ಟೆನಾ. ಅದೇ ಕೆಳಗೆ ಹೋಗೋಣ. ಇಲ್ಲಿ ನಂಗೆ ಅಭ್ಯಾಸ ಇಲ್ಲ ಬಂಗಾರ. ಇದು ಮೊಬೈಲ್ ಬೇರೆ ಇಟ್ಕೊಂಡಿದೀನಿ, ನನಗೆ ಅಭ್ಯಾಸ ಇಲ್ಲ. ನೀವ್ ಹಂಗೆ ಸರಿ ಆಯ್ತು ಹೋಗು. ಸರಿ ಸ್ನೇಹಿತರೆ, ಅವ್ನು ಹೋದ, ಅದ್ರಲ್ಲಿ ಹೋದ ವಿನು ನೋಡಿ ಹೋಗ್ತಾ ಇದ್ದಾನೆ. ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಹೋಗು ಹೋಗು. ಗ್ರೌಂಡ್ ಹೋಗುತ್ತಲ್ಲ ಇದು. ಮೇಲ್ ಹೋಗ್ತಾ ಇದೆ ಅಂತ. ನೀವು ಗ್ರೌಂಡ್ ಹೋಗೋರಲ್ಲ, ಗ್ರೌಂಡ್ ಹೋಗೋರು ನೀವು ಇಲ್ಲಿ ಮೇಲೆ. ಅದೇ ಗ್ರೌಂಡ್ ಫಸ್ಟ್.
ಅಲ್ಲ ಗ್ರೌಂಡ್ ಜೀರೋ. ಇದು ಫಸ್ಟಾ? ಸ್ನೇಹಿತರೆ, ವಿನು ಎಲಿವೇಟರ್ ಅಲ್ಲಿ ಬರ್ತಾ ಇದ್ದಾನೆ, ನಾನು ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಹೇಳ್ಬೇಕು ಅಂತಂದ್ರೆ ವಿನು ಇನ್ನು ಸ್ಕೂಲಲ್ಲೇ ಇದ್ದ ಅಂತ ಅನ್ಸುತ್ತೆ. ನಾನು 2007-8 ಟೈಮ್ ಅಲ್ಲಿ NCC ಮಾಡುವಾಗ ನಾನು ನನ್ನ ಫ್ರೆಂಡ್ಸು ಕೂಡ ಎಸ್ಕಲೇಟರ್ ಅಲ್ಲಿ ಹೋಗ್ತಾ ಇದ್ವಿ. ಸೊ ಅಭ್ಯಾಸ ತಪ್ಪಿರೋದ್ರಿಂದ ಈ ರೀತಿ ಆಗಿರ್ಬೋದು. ಏನೇನು ಏನಪ್ಪಾ, ಏನ್ ಹೇಳ್ತಾ ಇದ್ಯಾ? ಹೇಳು, ಜೋರಾಗೇಳು. ನಾನು ಇದೀನಿ ಅಂದ್ರೆ ನೀನ್ ಭಯ ಪಡ್ತೇನೆ. ಅಲ್ಲ, ಇದೀನಿ ಅಂತ ಹೇಳಿದೆ, ನೀನ್ ಎಲ್ಲಿದ್ಯಾ? ನನ್ ಜೊತೆ ಎಲ್ಲಿ ಬಂದೆ? ಅದು ಕಲಿಯೋದು ದೊಡ್ಡ ವಿಷಯ. ಇಲ್ಲಿ ಬಾಯ್ಲಿ ಸ್ನೇಹಿತರೆ, ಏನ್ ಗೊತ್ತ, ಎಸ್ಕಲೇಟರ್ ಕಲಿಯೋದು ದೊಡ್ಡ ವಿಷಯ ಇಲ್ಲ. ಮನ್ಸ್ ಮಾಡಿದ್ರೆ 2 ದಿವಸದಲ್ಲಿ ಕಲಿಬೋದು. ಬಟ್ ಇವಾಗ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ನನ್ ಜೊತೆ ಬರ್ಲಿಲ್ಲ ಇವನು. ಎಷ್ಟಿದೆ ನೋಡಿ, ಅದು ಮ್ಯಾಟ್ರು. ಹುಡುಗಿ ಸೇಫ್ಟಿ, ಹುಡುಗಿನ ಒಂದು ಸೇಫ್ಟಿ ಕೊಡುವಂತ ಹುಡುಗರು ಇವಾಗಿನ ಕಾಲದಲ್ಲಿ ಕಮ್ಮಿ ಆಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ನನ್ಗೇನ್ ಅನ್ಸುತ್ತೆ ಗೊತ್ತಾ, ಹುಡುಗರು ಅಂತ ಅಂದ್ರೆ ಹುಡುಗಿ ಜೊತೆಗಿದ್ದು ಒಂದು ಲೋನ್ಲಿ ಅನ್ನಿಸ್ಬಾರ್ದು, ಆಯ್ತಾ? ಹುಡುಗರು ಇದ್ದೂನು ಹುಡುಗಿರ್ಗೆ ಒಂದ್ ರೀತಿ ಒಬ್ರೆ ಅಂತ ಫೀಲಿಂಗ್ ಬರ್ಬಾರ್ದು. ಸೊ ಅದ್ ನಂಗೆ ತುಂಬಾನೇ ಬಂದಿದೆ. ವಿನು ಇದ್ರು ಕೂಡ ಒಬ್ಳೆ ಅಂತ ಅನ್ಸಿದೆ. ಅದೇ ಮ್ಯಾಟ್ರು ನಮ್ಗೆ ಇಲ್ಲಿ. ಸೊ ಅಲ್ಲ, ನಾನು ಏನ್ ಹೇಳ್ತಾ ಇದ್ದೆ ಸ್ನೇಹಿತರಿಗೆ ಅಂದ್ರೆ, ಒಂದ್ ಹುಡುಗಿಗೆ ಹುಡುಗ ಇದ್ರು ಕೂಡ ಒಬ್ಬಂಟಿ ಅನ್ಸ್ಬಾರ್ದು, ಲೋನ್ಲಿ ಫೀಲ್ ಆಗ್ಬಾರ್ದು. ಬಟ್ ನೀನ್ ಇದ್ರು ನನ್ಗೆ ಲೋನ್ಲಿ ಒಂಥರ ಒಬ್ಳೆ ಅನ್ಸುತ್ತೆ. ಇವಾಗ ನನ್ಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಒಂಚೂರು ದುಃಖ ಆದಂಗೂ ಆಯ್ತು ಲಿಫ್ಟ್ ಅಲ್ಲಿ ಬರುವಾಗ. ಅಂದ್ರೆ ಇವಾಗ ಎಲಿವೇಟರ್ ಕಲಿಯೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ, ಆಯ್ತಾ? ಆದ್ರೆ ಜಗಳ ನೀನ್ ಮಾಡ್ಬೇಡ, ಮಾತಾಡ್ತಾ ಇನ್. ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಒಂದ್ ಯಾರೇ ಹುಡುಗಿಗಾಗ್ಲಿ ನಂತರ ಭಾವನೆಗಿರೋಂತ ಹುಡುಗಿಗೆ ಒಂದು ಲೋನ್ಲಿ ಫೀಲ್ ಬರೋ ತರ ಮಾಡ್ಬಾರ್ದು. ಇಷ್ಟು ಒಂದು ನಾನು ಒಬ್ಳೆ ಬದುಕ್ತಾ ಇರೋ ಟೈಮಲ್ಲೂ ಇವನು ಜೊತೆಯಲ್ಲಿ ಇರ್ಬೇಕು. ಆಯ್ತು, ಹೇಳ್ಗೋಸ್ಕರ ಅದು ಲಿಫ್ಟ್ ಅಲ್ಲೇ ಬರೋಣ ಅಂತ ಜೊತೆಲಿ ಬರ್ಬೇಕು. ಸಪ್ರೇಟ್ ಆಗಿ ನೀವೇ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ ಹೇಗ್ ಮಾಡ್ತಾನೆ ಸ್ನೇಹಿತರೆ. ಗರ್ಲ್ಸ್ ನಿಮ್ಗೆ ಒಬ್ರೆ ಅಂತ ಫೀಲ್ ಆಗ್ತಾ ಇದ್ರೆ ಹುಷಾರಾಗಿರಿ ಹುಡುಗರ ಜೊತೆ. ಸುಮ್ನೆ ಪ್ರೀತಿ ಅಂತ ಹೇಳಿ ಯಾಮರಿಸ್ತಾರೆ, ಅರ್ಥ ಆಯ್ತಾ? ಏನ್ ಇಂತವ್ರು, ನೀವೇ ಕೈ ತೋರ್ಸ್ಬೇಕು ಫಸ್ಟ್. ನೀವೇ ಕೈ ತೋರ್ಸ್ಬೇಕು. ಹುಡುಗಿಗೆ ಪ್ರೀತಿಸಿ ನಿಮ್ ಜೊತೆನಲ್ಲಿ ಬರ್ಬೇಕು ತಾನೆ. ನೀವೆಲ್ಲ ಇದಿರ್ತಾರ ನಿಮ್ಗೆ ಈಗ ದೊಡ್ಡದು ಇವನ್ಗೆ ಒಬ್ಬ ಎಸ್ಕಲೇಟರ್ ತಂದಿದ್ದಾನೆ, ಆಯ್ತಾ? ಕೈ ತೋರ್ಸ್ತಾನೆ, ನನ್ಗೆ ಹೇಳ್ತಾನೆ 3 ವರ್ಷದಿಂದ ಪ್ರೀತಿ 3 ವರ್ಷದಾದ್ಮೇಲೆ ಒಬ್ಳೆ ಅಂತ ಫೀಲಿಂಗ್ ಬರ್ಸಿರೋದೇ ಇವನು, ಆಯ್ತಾ? ಇವಾಗ್ಲೂ ಅಷ್ಟೇ ಸ್ನೇಹಿತರೆ, ನಾವು ಮುತ್ಕೊಟ್ಟಿರ್ಬೋದು, ಹಗ್ ಮಾಡಿರ್ಬೋದು. ಬಟ್ ಇವಾಗ ನೋಡಿ, ನಾನಂತೂ ಇವ್ನ ಕೈ ಮುಟ್ಲಿಲ್ಲ. ಅಲ್ಲ ನೀವು ಇನ್ನೊಂದು ಕೈ ಮುಟ್ಲಿಲ್ಲ. ಯಾಕಂದ್ರೆ ಯಾಕೆ ಗೊತ್ತಾ, ಕಾಂತಾರ ಫಸ್ಟ್ ಟೈಮ್ ಹೋದಾಗ ನಾನು ಇವ್ನ ಕೈ ಹಿಡ್ದಿದ್ದೀನಿ. ಪ್ರಪೋಸ್ ಮಾಡಿದ್ನಲ್ಲ 6 ತಿಂಗಳು. ಇಲ್ಲಿ ಕೇಳಿಲ್ಲಿ, ನನಗ್ ಸಿಟ್ಟು ಇದೆ. ಯಾಕಂದ್ರೆ ಒಳ್ಳೆ ಸಿಟ್ಟು, ಹೆಣ್ಮಕ್ಳಿಗೆ ಒಳ್ಳೆ ಸಿಟ್ಟು ಇರೋದು ಒಳ್ಳೇದೇ ಸ್ನೇಹಿತರೆ. ಯಾಕಂದ್ರೆ ಪ್ರೀತಿ ಅಂತ ಹೇಳಿ ಯಾಮರಿಸ್ತಾರೆ ಹಿಂಗೆ. ಕಾಂತಾರ ಮೂವಿನಲ್ಲಿ ಫಸ್ಟ್ ಮೂವಿ 6 ತಿಂಗಳು ಆದ್ಮೇಲೆ ಪ್ರಪೋಸ್ ಮಾಡಾದ್ಮೇಲೆ ನಾನೇ ಕೈ ಹಿಡ್ದಿನ ಫೋಟೋನ ಹಾಕ್ತೀನಿ ನಿಮ್ಗೆ. ಕೈ ಹಿಡಿದ್ಮೇಲೆ 3 ವರ್ಷ ಆದ್ಮೇಲೆ ಎಷ್ಟು ಕಣ್ಣೀರ್ ಹಾಕ್ಸಿದಾನೆ. ಮತ್ತೆ ಎಲಿವೇಟರ್ ಯಾಕೆ ಬಿಟ್ಟೆ? ನೀನ್ ಯಾಕೆ ಬರ್ಲಿಲ್ಲ? ನೀನ್ ಬರ್ಲಿಲ್ಲ, ನನ್ ಜೊತೆ ಬರ್ಬೇಕಾಗಿತ್ತು. ಒಂದ್ ಹುಡುಗಿನ ಒಬ್ಳೆ ಬಿಟ್ಟು ಹೋಗ್ತಿಯಲ್ಲ, ಮತ್ತು ಅಲ್ಲ ಜೊತೆಲಿ ಬರ್ಬೇಕು ಕಡೆ. ಇಷ್ಟು ದೂರ ಬಂದು ಮಾನ ಮರ್ಯ ಕಲಿಬೇಕು. ನೀನ್ ಒಳ್ಳೆ ಅಲ್ಲ, ಪಬ್ಲಿಕ್ ಗೊತ್ತಿಲ್ಲ ಬಿಡು. ನೀನ್ ಹೀರೋ, ನಾನೇ ಇಲ್ಲನಲ್ವ ಇಲ್ಲಿ. ನೀನ್ ಬೈತಾ ನನ್ನೇ ಹೋಗಿತಾರೆ ಬಿಡು. ಆಯ್ತು, ಹೋಗಿರ್ತೀಯ, ನಾನೇ ಹೋಗಿರ್ತೀಯ ಬಿಡು. ಅಂದ್ರೆ ಯಾವಾಗ ಒಬ್ಳೆ ಅನ್ನೋಸಾಗ ಮಾಡ್ಬಾರ್ದು ಸ್ನೇಹಿತರೆ. ಅಂದ್ರೆ ಎಲ್ಲಾ ಹುಡುಗರು ಹಿಂಗೇನೆ, ಏನಂತಲ್ಲ, ಆಲ್ಮೋಸ್ಟ್ ಇವಾಗ ನಮ್ಮ ಫ್ಯಾಮಿಲಿ ನೋಡಿ ಇವೆಲ್ಲ ಎಲ್ಲ ಹುಡುಗರು ಹುಡುಗಿರ್ನ ಒಬ್ಳೆ ಅನ್ಸೋ ತರ ಮಾಡ್ಬಾರ್ದು ಯಾವಾಗ್ಲೂ. ಬಟ್ ಏನ್ ಮಾಡಕ್ಕಾಗ್ತಿ, ಇವಾಗಿನ ಜನರೇಷನ್ ಆತರ ಅಷ್ಟೇ ಬಿಡಿ ಸ್ನೇಹಿತರೆ. ನಮ್ದು ರಿಲೇಶನ್ಶಿಪ್ ಏನಾಗುತ್ತೆ ನೋಡೋಣ. ನಾನು ಈ ಕಡೆ ಹೋಗ್ತಿದ್ದೆ, ಒಂದ್ ರೂಮ್ ಅಲ್ವಲ್ವಾ, ನಂದು ಥಿಂಗ್ಸ್ ಗಳಿವೆ. ಈಗ ರೂಮ್ ಹತ್ರ ಹೋಗ್ತೀವಿ. ಚೆನ್ನಾಗಿತ್ತು, ಕೊನೆಯವ್ರಿಗೆಲ್ಲ ಚೆನ್ನಾಗಿತ್ತು ಸ್ನೇಹಿತರೆ. ಮೂವಿಗೆಲ್ಲ ಕರ್ಕೊಂಡ್ ಬಂದ, ಇಷ್ಟ ಚೆನ್ನಾಗಿ ತಿನ್ನಕ್ಕೆ ಎಲ್ಲಾರ್ನು ಕೊಡಿಸ್ದ, ಖುಷಿ ಆಯ್ತು, ಆಯ್ತಾ? ನಾನೇ ಹುಡುಗಿರು ಅಷ್ಟೇ ಸ್ನೇಹಿತರೆ, ದುಡ್ಡು ಖರ್ಚು ಮಾಡೋದಕ್ಕೆ ಎಲ್ಲರೂ ಆತರ ಇಲ್ದೇ ಇರ್ಬೋದು. ಬಟ್ ನಾನ್ ಹೇಗೆ ಅಂತಂದ್ರೆ, ದುಡ್ಡು ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ಭಾವನೆಗಳಿಗೆ ಸ್ಪಂದಿಸ್ಬೇಕು, ಆಯ್ತಾ? ಭಾವನೆಗಳಿಗೆ ಸ್ಪಂದಿಸಿದ್ರೆ ಮಾತ್ರ ನನಗೆ
ನನ್ನನ್ನ ಒಬ್ಳನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಗೊತ್ತು ಬಿಡು, ಈ ತರ ಮಾಡ್ತಾನೆ ನೋಡಿ. ಮತ್ ನಾನ್ ಹೇಳಕ್ ಹೋದ್ರೆ ನನ್ನೇ ದುಡ್ಡು ಕೊಡ್ತಾನೆ. ಮೊದ್ಲೇ ಇಲ್ಲಿ ಒಬ್ಳೆ ಬದುಕ್ತಾ ಇದ್ದಾಳೆ ಅನ್ನೋ ಇದು ಇಲ್ಲ, ಫೀಲಿಂಗ್ ಇಲ್ಲ ಇವ್ನಿಗೆ. ಸುಮ್ಮನೆ ಮಾತಾಡ್ತಾನೆ. ಎಷ್ಟು ನೋಡಿ ಸ್ನೇಹಿತರೆ, ಒಂದ್ ಊರ್ ಗೊತ್ತಿಲ್ಲ ಏನಿಲ್ಲ ನೋಡಿ, ಒಂದ್ ಊರ್ ಗೊತ್ತಿಲ್ಲ ಏನಿಲ್ಲ, ಒಬ್ಳೆ ಈ ಊರಲ್ಲಿ ಇದೀನಿ ನಾನು. ಇವನು 3 ವರ್ಷ ಆದ್ರೂ ಏನಿಲ್ಲ, ಇವಾಗ ಬಂದಿದೆ. ಬಿಡಿಯಪ್ಪ, ನಂತ ಏನ ಒಂದು ಇದನ್ನ ಮಾಡ್ಬಾರ್ದಿತ್ತು, ಮಾಡ್ದೆ ತಪ್ಪಾಯ್ತು. ಆಯ್ತು, ಆಯ್ತು ಬಿಡು ಬಂಗಾರ, ನಾನು ನಿನ್ ಜೊತೆ ಲಿಫ್ಟ್ ಅಲ್ಲಿ ನಾನು ಬರ್ತೀನಿ. ಇನ್ನೊಂದ್ ಸತಿ ಬೇಕಾದ್ರೆ ಒಂದ್ ಇಡೀ ದಿನ ಹೇಳ್ಕೊಡ್ತೀನಿ ಅಂತ ಹೇಳಿ ಜೊತೆಲಿ ಬರ್ಬೇಕು. ಅದನ್ನ ಬಿಟ್ಟು ಎಲ್ರಿಗೂ ಬರೀ ಸೆಕ್ಷುವಲ್ ಲೈಫ್ ಇರೋದಿಲ್ಲ. ನಾನು ಏನ್ ಮಾಡ್ದಮ್ಮ ಇವಾಗ, ಏನ್ ಮಾತು ಯೂಸ್ ಮಾಡ್ತೀವಿ ಒಂದ್ ಸ್ವಲ್ಪ ಯೋಚನೆ ಮಾಡಿ. ನೀನ್ ಸುಮ್ಮನೆ ಇರು ಸ್ವಲ್ಪ ಅಲ್ಲಿ ಇಲ್ಲಿ. ಇಲ್ಲ ಇದೀನಲ್ಲ, ಇಲ್ಲಿ ನಿನ್ ಸೈಡಲ್ಲಿ ಬಂದು ನಿಂತು ಸ್ಟ್ರೈಟ್ ಹೋಗೋದು. ನೀನು ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ? ಸ್ಟ್ರೈಟ್ ಹೋಗೋದು. ಇಲ್ಲಿ ಇದ್ದೀನಿ. ಆಯ್ತು ಸರಿ. ಯಾವಾಗಲೂ ಕೈ ಹಿಡ್ಕೊಳ್ತೀಯಾ? ನಾನು ಒಬ್ಳೆ ತಾನೆ ಎಲ್ಲ ನಾನು ಮಾಡ್ಕೊಳ್ಳೋದು. ನಿಂತು ಇದೀನಲ್ಲ, ಕೈ ಬಿಡು. ಅಲ್ಲಿ ಕೈ ಗಾಡಿಗೆ ಇದಾಗುತ್ತೆ, ಕೈ ತೋರಿಸ್ಬೇಡ. ಗಾಡಿ ತಗ್ಲಿ, ಇನ್ನೇನಾದ್ರು ಆಗುತ್ತೆ. ಹೋದ್ರೆ ಹೋಗ್ತೀನಿ ಬಾ. ಏನ್ ಹೋದ್ರೆ ಹೋಗ್ತೀನಿ? ನನ್ನನ್ ಕೈಬಿಡು, ಹೋಗ್ಲಿ ಅತ್ಲಾಗಿ. ನಾನು ನೋಡ್ತಾ ಇದ್ದೀನಿ. ಏನ್ ಪ್ರೀತಿ ಇಲ್ಲ ಬಾಬಾ? ಪ್ರೀತಿ ಇರೋರು ಯಾರನ್ನು ಹಂಗ ಒಬ್ಬೊಬ್ರನ್ನ ಬಿಟ್ಟೋಗಲ್ಲ. ಅದು ಪಬ್ಲಿಕ್ ಅಲ್ಲಿ ಒಬ್ಬೊಬ್ರನ್ನ ಬಿಟ್ಟೋಗಲ್ಲ. ನೋಡು ಮುದ್ದು, ನನ್ನ ಆಸೆ ಇರೋದು ಇಷ್ಟ. ನನ್ಗೆ ಹೆಂಗ್ ಊರ್ನ ಹಾಕೊಂಡು ಏನ್ ಮಾತಾಡ್ತಿದ್ದೆ ನಿಂಗೆ? ನೋಡಿ ಸ್ನೇಹಿತರೆ, ಜಗಳ ಆಡ್ತಾ ಇದ್ದಾನೆ. ನನಗೆ ಜಗಳ ಆಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಹೆಂಗ್ ಜಗಳ ಆಡ್ತಾನೆ. ನಾನು ಸಮಾಧಾನ ಪಡಿಸ್ಬೇಕಲ್ವಾ ಒಂದ್ ಹುಡುಗಿನ? ಇವಾಗ ನನ್ಗೇನ್ ಗೊತ್ತಾ ಸ್ನೇಹಿತರೆ, ಒಬ್ಳೇ ಬೇಕಾದ್ರೆ ಬದುಕ್ಬಿಡ್ತೀನಿ. ಆದ್ರೆ ಒಬ್ಬಂಟಿ ಮಾಡ್ತಾರಲ್ವಾ, ಒಬ್ಬಂಟಿ ಫೀಲಿಂಗ್ ಬರೆಸ್ತಾರಲ್ವಾ, ಅದು ನನ್ಗೆ ತಡ್ಕೊಳಕ್ ಆಗಲ್ಲ. ಅದು ನಂದು ಸ್ವಭಾವ. ಬೆಳಿಗ್ಗೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಚೀತು ಅಲ್ಲಿ ಲಿಫ್ಟ್ ಅಲ್ಲಿ ಒಬ್ಳನ್ನ ಯಾಕೆ ಬಿಟ್ಟೆ ಮತ್ತೆ? ಅಲ್ಲಿ ದೇವರಾಣಿಗೂ ರಶ್ ಇದೆ ಅಂತ ನಾನು ಏನು ನಮ್ಮಮ್ಮ ನನಗೂ ಇಲ್ಲಿ ಇದಕ್ಕಿಂತ ಇನ್ನೇನು ಕಾಯ್ಬೋದಿತ್ತಲ್ಲ. ಅಯ್ಯೋ ರಾಮ, ಇದು ಚೀತು ಬಸ್ ನಾನು ಇನ್ನೊಂದು ಹಿಂಗೆ ಯಾಕೆ ನೋಡಿದ್ದೆ? ಬಸ್ ಎಲ್ಲ ಆಟೋ. ಬಸ್ ಇಲ್ಲಿ ಬಸ್ ಸ್ಟ್ಯಾಂಡು ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ. ಇಲ್ಲಿ ಇರುವಂತ ನನ್ ಬಿಪಿ ರೈಸ್ ಮಾಡಿಸ್ತಾನೆ. ಅಲ್ಲಿ ರಶ್ ಇತ್ತಂತೆ. 1 ನಿಮಿಷ ಕಾಯಕ್ ಏನಪ್ಪ, ಅಲ್ಲಿ ನಿಂತ್ಕೊಂಡು 2 ಲಿಫ್ಟ್ ಇದೆ ಸ್ನೇಹಿತರೆ, 2 ಲಿಫ್ಟ್ಗಳಿವೆ. ಅಲ್ಲಿ ಇದು ನೀವು ಶಾಂತಿಸಾಗರ್ ಹೋಟೆಲ್ ಉಂಟಲ್ಲ, ಶಾಂತಿಸಾಗರ್ ಹೋಟೆಲ್ ಹತ್ರ ಅದಕ್ಕೆ ಸ್ನೇಹಿತರೆ, ನನಗೆ ಸುಮ್ಮನೆ ನಾನು ಯಾವ್ದಾದ್ರು ಸುಮ್ಮನೆ ಕಾರಣಕ್ಕೆ ನಂಗೆ ಬೇಜಾರಾಗೋದಿಲ್ಲ. ನಂಗೆ ಒಬ್ಳೆ ಫೀಲಿಂಗ್ ಆಗ್ಬಿಟ್ರೆ ಇದು ಅಂತಲ್ಲ, ಇದು ಸಣ್ಣ ಮ್ಯಾಟ್ರ್ ಆಯ್ತಾ. ಇಷ್ಟು ವರ್ಷ ಆದ್ರೂ ನಮ್ಗೆ ಎಲ್ಲ ನಾವು ಒಬ್ರೆ ಮಾಡ್ಕೊಳ್ಬೇಕು. ಭಾವನಾತ್ಮಕವಾಗೂ ಏನು ಸ್ಪಂದಿಸಲ್ಲ. ಹೋಗ್ತಾ ಇದೀವಿ ಇವಾಗ. ಸಿಟ್ ಮಾಡ್ಕೊಂಡಿದ್ದಾನೆ. ಅಷ್ಟೇ, ಅದು ಅವನ್ ಫೀಲಿಂಗ್. ನಾನು ಏನೋ ಅವನ್ನ ಚೇಂಜ್ ಮಾಡಕ್ಕಂತೂ ಆಗಲ್ಲ. ನಮ್ಗೆ ಹುಡುಗಿರ್ ಸಣ್ಣ ವಿಷಯ ಅಷ್ಟೇ ಸ್ನೇಹಿತರೆ, ಬೇರೆ ಏನಿಲ್ಲ. ಜೊತೆಲಿ ಇದ್ದು ಒಂದು ಕಂಫರ್ಟ್ ಫೀಲಿಂಗ್ ಬರ್ಸೋದಿದಲ್ವಾ, ಕೋಟಿ ಕೊಟ್ರು ಬರೋದಿಲ್ಲ. ಏನ್ ಕೊಟ್ರು ಹಗ್ ಮಾಡಿದ್ರು ಏನು ಬರೋದಿಲ್ಲ. ನಮ್ಗೆ ಒಬ್ರೇನೋ ಫೀಲಿಂಗ್ ಬರ್ಸ್ಬೇಕು. ಸುಮ್ನೆ ಒಂದು ಕೈ ಹಿಂಗೆ ಸೌರ್ತಲ್ಲ, ಒಂದು ಹಿಂಗೆ ಭುಜ ಸೌರಿ ನಾನಿಗೆ ನಿನ್ ಜೊತೆ ನಡಿ ಅಂತ ಹೇಳಿ ಎನ್ಕರೇಜ್ಮೆಂಟ್ ಕೊಡ್ತಾರಲ್ವಾ, ಆ ತರ. ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ವಿಡಿಯೋ ನೋಡಿದ್ರಿ ಅಲ್ವಾ, ನಾನೇ ಒಂದ್ ಪ್ಲೇಸ್ ಅಲ್ಲಿ ಇದ್ದಿದ್ರು ನಿಮ್ಗೆ ಇನ್ನೂ ಅಭ್ಯಾಸ ಇಲ್ಲ ಅಲ್ವಾ, ನಿನ್ ಜೊತೆ ನಾನು ಬರ್ತೀನಿ. ಆಯ್ತು, ಇವಾಗ ಎಷ್ಟೋ ದಿವಸ ಆಗಿರಲ್ವಾ ಭೇಟಿಯಾಗಿ, ಈ ಟೈಮಲ್ಲಿ ಆದ್ರೂ ಜೊತೆಯಾಗಿ ಬರ್ಬೇಕಲ್ವಾ ಲಿಫ್ಟ್ ಅಲ್ಲಿ. ಅದೇ ನಿಮ್ಮದು ಜೊತೆ ನೀವು ಬರ್ಬೋದಿತ್ತಲ್ವಾ. ಏನೋ ನಮ್ ಜೊತೆ ಯಾರಾದ್ರು ಇದ್ದಿದ್ರೆ, ಫ್ರೆಂಡ್ಸ್ ಯಾರಾದ್ರು ಇದ್ದಿದ್ರೆ ಆಯ್ತಪ್ಪ, ಇವನು ಪಾಡಿಗೆ ಒಬ್ನೇ ಹೋಗಿ. ಫ್ರೆಂಡ್ಸ್ ಇಲ್ಲ, ಏನಿಲ್ಲ, ಫ್ಯಾಮಿಲಿ ಇಲ್ಲ, ಏನಿಲ್ಲ, ಜೊತೆ ನಾವ್ ಇವಾಗಿರ್ಲಿ.
ಹಂಗ ಒಬ್ಳನ್ನೇ ಬಿಟ್ಟು ಏನನ್ಸುತ್ತೆ ಹೇಳಿ, ಅಲ್ಲೆಲ್ಲ ಒಂದ್ 3 ಜನ ಗ್ರೂಪ್ ಬೇರೆಯವರು ಅವರು ಎಲ್ಲ ಗ್ರೂಪ್ ಇರ್ತಾರೆ. ಅವಾಗ ಏನನ್ಸುತ್ತೆ ನಮ್ಗೆ ಲೋನ್ಲಿ ಫೀಲ್ ಬರಲ್ವಾ? ಅದು ಹೌದು, ಲೋನ್ಲಿ ಅನ್ಸಲ್ಲ, ಹಂಗ್ ಬದುಕ್ತೇನೆ. ಇವ್ನು ಇರುವಾಗ ಲೋನ್ಲಿ ಅನ್ಸುತ್ತೆ, ಹಿಂಗ ಅನ್ಸುತ್ತೆ. ಬಟ್ ಮೂವಿನಲ್ಲಿ ತಿನ್ನಿಸ್ದ ಇಲ್ಲ, ಆಲೂ ಟಿಕ್ಕಿ ಒಂಚೂರು ತಿನ್ನಿಸ್ದ, ಪಾಪ್ಕಾರ್ನ್ ಎಲ್ಲ ತಿನ್ನಿಸ್ದ, ಎಲ್ಲ ಖುಷಿಯಾಗಿ ಮಾಡ್ತಾರೆ. ಕೆಲವೊಂದ್ರಲ್ಲಿ ಹೀಗ್ ಮಾಡಿದ್ರೆ ಆಗ ನಾನ್ ತಪ್ಪಿತ್ತು. ಅದಕ್ಕೆ ಏನ್ ಹೇಳುದು, ಎಲ್ಲಾ ಮಾಡಿದ್ರು ಒಂದಿದಾದ್ರೆ ಹಿಂಗೆ ತೋರಿಸ್ತಾ ಇಲ್ಲ ಅನ್ನೋದು. ಬಟ್ ಅದಲ್ಲ, ಈ ತರ ಎಷ್ಟೋ ಎಕ್ಸಾಂಪಲ್ಸ್ ಇರುತ್ತೆ ಆಯ್ತಾ. ಎಷ್ಟು ಇವಾಗ ಎಲ್ಲಾ ಟೈಮಲ್ಲಿ ನಾನೇ ತಾನೇ ಆಗಿರೋದು. ಯಾರಾದ್ರೂ ಬಂದು ನನ್ ಕಣ್ಣು ಒರ್ಸೋದಾಗಿರೋದು, ನನ್ ಕಷ್ಟಕ್ಕಾಗೋದಾಗಿರ್ಬೋದು, ಯಾರಾದ್ರೂ ಆಗಿದಾರ ಹೇಳಿ. ಇನ್ನೊಂದು ಸ್ನೇಹಿತರೆ, ವಾಶ್ರೂಮ್ಗೆ ಅಂತ ಇದ್ವಲ್ಲ, ನನ್ ಕಡೆ ಫಸ್ಟ್ ಹೊರಡ್ತಾ ಇರ್ತಾನೆ ಜೆಂಟ್ಸ್. ಅಟ್ಲೀಸ್ಟ್ ನಾನು ಬ್ಯಾಗ್ ಹಿಡ್ಕೊಳ್ತೀನಿ, ಹೋಗ್ಬಾ ಅಂತ ಒಂದು ಕಂಫರ್ಟ್ ಇಲ್ಲ. ಇನ್ನು ದುಡ್ಡು ಖರ್ಚು ಮಾಡಿ ತಿಂಡಿ ಎಲ್ಲ ಕೊಡಿಸ್ದ. ನಾನು ಅದೇ ಹೇಳೋದು, ದುಡ್ಡು 1 ರೂಪಾಯಿ ಖರ್ಚು ಮಾಡ್ಬೇಡ, ಮುದ್ದು ಒಂದು ಕಂಫರ್ಟ್ ಫೀಲ್. ಬ್ಯಾಗ್ ಹಿಡ್ಕೊಳ್ತೀನಿ, ವಾಶ್ರೂಮ್ ಹೋಗ್ಬಾ. ನಾನು ಅಲ್ಲಿ ಹೋಗಿ ಟಾಯ್ಲೆಟ್ ಅಲ್ಲಿ ಒಬ್ಳೆ ಕಮೋಡಿಗೆ ನಾನು ಹೋಗಿದ್ದೀನಿ, ಆ ಟಾಯ್ಲೆಟ್ ಲೇಟ್ ಹಾಕ್ಬಿಟ್ಟು ಹೋಗಿದ್ದೀನಿ. ಒಳಗಡೆ ನಾನೇ ಹಿಡ್ಕೊಂಡು ಹೋಗಿನಿ ಕಮೋಡ್ಗೆ ಬ್ಯಾಗ್ನ. ಅಷ್ಟು ಎಲ್ಲ ಇವನ್ ಗೊತ್ತಾಗಲ್ವಾ, ಬ್ಯಾಗ್ ಹಿಡ್ಕೊತೀನಿ ಹೋಗ್ಬಾ ಅಂತಾನೂ ಅನ್ನಲ್ಲ. ಬಿಟ್ಟೆ ಮಾಡ್ತಾ ಇದ್ದಾನೆ ಅಷ್ಟೇ ಸ್ನೇಹಿತರೆ. ನಾ ಹೇಳೋದು, ಬರೀ ದುಡ್ಡಿನ ಖರ್ಚು ಮಾಡ್ಬಿಟ್ರೆ ಆಗಲ್ಲ. ಅಷ್ಟೇ ನಾನು ಹೇಳೋದು. ನಮ್ಗೆ ದುಡ್ಡು ಖರ್ಚು ಮಾಡ್ಲಂದ್ರೂ ಪರವಾಗಿಲ್ಲ, ಬೇಕಾದ್ರೆ ನಾನೇ ಕೊಟ್ಬಿಡ್ತೀನಿ ದುಡ್ಡನ್ನ. ನನ್ಗೆ ಭಾವನೆಗಳಿಗೆ ಸ್ಪಂದಿಸು ಸಾಕು. ಸಾರಿ ಅಂತ ಹೇಳಿ. ಸಾರಿ ಆಫ್ ಮಾಡಿ ಒಂದ್ಬೇಡ, ನೀನ್ ನೀಟಾಗಿ ಮಾತಾಡು, ಅವಾಗಾದ್ರೂ ಗೊತ್ತಾಗುತ್ತೆ ಜನಕ್ಕೆ. ಸಾರಿ ಅಂತ ಕೇಳ್ದ ನೀನು. ನೋಡೋಣ ಏನ್ ತಿನ್ನಕ್ಕ? ಇವಾಗ ತಾನೆ ಇದೆಲ್ಲ ತಿಂದ್ವಲ್ಲ, ಸ್ವಲ್ಪ ಫ್ರೀ ಬಿಡೋಣ. ಆಲೂ ಟಿಕ್ಕಿ ಎಲ್ಲ ತಿಂದ್ವಿ ನೋಡಿ. ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ. ಈಗ ನನ್ಗೇನು ಏನ್ ಗೊತ್ತಾ ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಸಿಂಗಲ್ ಆಗ್ಬಿಡ್ತಾ ಇದಾರೆ. ಯಾಕಂದ್ರೆ ಯಾರು ಭಾವನೆಗೆ ಸ್ಪಂದಿಸ. ಅಟ್ಲೀಸ್ಟ್ ಇನ್ನೂ ನನ್ಗೆ ಇಷ್ಟಾರು ಮಾಡ್ತಾ ಇದ್ದಾನೆ. ಇಷ್ಟು ಮಾಡ್ದಲ್ಲ, ಎಷ್ಟೋ ಜನ ಇಷ್ಟೂನು ಹೆಂಗಿರ್ತಾರೆ ಗಂಡಸ್ರು. ಅಟ್ಲೀಸ್ಟ್ ಇಷ್ಟು ಮಾಡ್ತೇನೆ. ನಾನು ಇನ್ನೇನ್ ಕೇಳ್ತೀನಿ, ಇನ್ನೊಂದ್ ಸ್ವಲ್ಪ ಭಾವನಾತ್ಮಕ ಸ್ಪಂದಿಸು ಅಂತ ಅಷ್ಟೇ ಹೇಳೋದು. ಈಗ ನನ್ ಬ್ಯಾಗ್ ಎಲ್ಲ ಇಲ್ಲೇ ಇದೆ. ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಹೊರಡ್ತೀನಿ ನಾನು ಅಷ್ಟೇ. ಒಂದ್ ರೀತಿ ನೋಡಿ, ಇವ್ನು ಹೋದ್ಮೇಲೆ ನಮ್ಗೆ ಒಬ್ಳೆ ಅಂತ ಅನ್ಸುತ್ತೆ ಅಲ್ವಾ. ಅದೇನಪ್ಪ ಹೆಂಗ್ ಅನ್ಸ್ತು ಗೊತ್ತಾ, ನೀನು ಎಲಿವೇಟರ್ ಒಬ್ನೇ ಹೋಗುವಂಗ, ನಾನ್ ಮಾತ್ರ ಲಿಫ್ಟ್ ಅಲ್ಲಿ ಒಬ್ಳೆ ಬರ್ತೀನಿ. ನಾನೇನು ಇಂಪ್ರೆಸ್ ಇದ್ರಂಗ್ ಮಾಡ್ತಿರ್ಲಿಲ್ಲ. ನೋಡಿ, ಕಣ್ಣಲ್ಲಿ ನೀರ್ ಹಾಕ್ಸ್ಬೇಡ ಅಂದ್ರೆ ಹಾಕ್ಸ್ತಾನೆ. ಸರಿ ಆಯ್ತು ಬಿಡು. ಬಟ್ ನನ್ನ ಮತ್ತೆ ಮದುವೆ ನಂಬಾರ್ದು ಅಂದ್ರೆ ಮತ್ 3 ವರ್ಷ ಅದು ಒಂದು ಕಣ್ಣೀರೇ ಹಾಕ್ಸ್ತಿದ್ಯಲ್ಲ ಮತ್ತೆ. ಆಯ್ತು, ನೀನೇನ್ ರಾಜ ಮರ್ಯಾದೆ ಕೊಡ್ಬೇಡ, ಜಸ್ಟ್ ನನ್ಗೆ ಭಾವನಾತ್ಮಕ ಸ್ಪಂದಿಸುತ್ತ. ಏನ್ ಬೆಲೆ ಕೊಡ್ತೀಯ? ಒಬ್ಳನ್ನ ಬಿಟ್ಟು ಹೋಗ್ತೀಯ. ಹೋಗ್ಲಿ, ನಾನು ನಿಂಗೆ ಅಳ್ತಾ ಇದೀನಲ್ಲ, ಅವಾಗ್ಲಾದ್ರು ಮಾತಾಡಿ. ಅಯ್ಯೋ ಮುದ್ದು, ಅದಕ್ಕೆ ಯಾಕೆ ಕಣ್ಣೀರ್ ಹಾಕ್ತೀಯ? ಬಾ, ಇನ್ನೊಂದ್ಸತಿ ಲಿಫ್ಟ್ ಅಲ್ಲೇ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲೇನೆ ಮಾತಾಡ್ಬೋದು. ಹಂಗಾದ್ರು ಸಮಾಧಾನ ಮಾಡ್ತಾನ? ಅದು ಇಲ್ಲ, ಮತ್ ಜಗಳನೇ ಶುರು ಮಾಡ್ಬಿಡ್ತಾನೆ. ಆ ಚಿಕ್ಕ ಲೈಟ್ ಎಷ್ಟ್ ಚೆನ್ನಾಯ್ತಲ್ಲ ಮುದ್ದು. ನೋಡಿ, ಕೋಪ ಅಂದ್ರೆ ಕೋಪ. ಸ್ವಲ್ಪ ಏನು ಕೋಪ ಹೇಳು. ನೀನ್ ಕೋಪ ಮಾಡ್ಕೊ ಅಂತ ನಾನೇನು ಮಾಡಿಲ್ಲ. ಬಂದಾಗಿಂದ ಬರೀ ಕ್ಯಾಮ್ರಾ, ಮೊಬೈಲ್ 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 ಮೊಬೈಲ್, ಒಂದು ಕೂತು ಮಾತಾಡೋದಿಲ್ಲ, ಬರೀ ಹಿಡ್ಕೊಂಡು ಇದು ನೆಪ ಸಿಕ್ಬಿಡುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಯಾವಾಗ್ಲೂ ವಿಡಿಯೋ ಮಾಡುವಾಗ್ಲೂ ಚೆನ್ನಾಗೇ ಇದ್ದ. ಇವಾಗ ಏನಾದ್ರು ಒಂದ್ ವಿಷಯ ಹೇಳಿದಕ್ಕೆ ಇದನ್ನ ನೆಪವಾಗಿ ತಗೊಳ್ತಾನೆ. ನಾನ್ ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತು ತಾನೆ ನಿಮ್ಗೆ. ಆಯ್ತಪ್ಪ, 3.5 ವರ್ಷದಿಂದ ಏನಾರು ವಿಡಿಯೋ ಮಾಡಿದ್ರಾ? ಅವಾಗ ನಿಜವಾಗ್ಲೂ ನಾನು ಒಂದು ಚೂರು ಬಿಟ್ಕೊಂಡೇ ಇರ್ಲಿಲ್ಲ.
ಸುಮ್ಮನೆ ಇರು ಮುದ್ದು, ನೀನು ಬಾಯಿಗೆ ಬಂದಂತೆ ಅಂತ ಮಾತಾಡ್ಬೇಡ. ನೋಡು 3.5 ವರ್ಷದಿಂದ ನಾನು ವಿಡಿಯೋ ಮಾಡಿಲ್ಲ, ಅವಾಗ ಏನಾಗಿತ್ತು? ದೇವರಂಗ್ ಹೇಳ್ತೀನಿ, ನಾನೇನ್ ಏನ್ ಇದನ್ ಮಾಡಿಲ್ಲ. ನಾನ್ ನಾರ್ಮಲ್ ಇಲ್ವೇಟ್ರ್ ಆಯ್ತು ಬಿಡಪ್ಪ, ನಂದೇ ತಪ್ಪು, ಇಲ್ವೇಟ್ರ್ ಬಂದಿಲ್ಲ. ಅಲ್ಲ, ಒಬ್ಳೇನೆ ಬಿಟ್ಟು ಬಂದಲ್ಲ, ಅಲ್ಲಿ ಫ್ರೆಂಡ್ಸ್ ಇದ್ರೆ ಪರವಾಗಿರ್ಲಿಲ್ಲ ಬಂಗಾರ. ನನ್ಗೆ ಫೀಲಿಂಗ್ ಬಂತಲ್ವೇ, ಆಯ್ತು. ಮತ್ತೆ ಯಾಕೆ ವಿಡಿಯೋ ಹೇಳ್ಬೇಡ. ನನಗ್ ಬೇಜಾರಾಗಿ ಅಂತ ಫೀಲ್ ಆಗ್ತಿದೆ, ಯಾರಿಗೆ ಹೇಳ್ಕೊಳ್ಬೇಕು? ನಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಜೊತೆಲಿ. ಬೇಜಾರಾಗಿದೆ ಅಂತ ಅದಕ್ಕೆ ನಂಗೆ ಮತ್ ವಿಡಿಯೋ ಅಂತ ನಂಗೆ ವಿಡಿಯೋನ ಫ್ಯಾಮಿಲಿ ಸ್ನೇಹಿತರೆ, ಅದಕ್ಕೆ ವಿಡಿಯೋ. ಯಾಕಂದ್ರೆ ಯಾರು ಇಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ದೂರ ಇದ್ದಾರೆ, ಆಯ್ತಾ? ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಆಯ್ತು, ಸಾರಿ. ತೋರಿಸಿಲ್ಲ, ಎಲ್ರು ನೋಡ್ತಾರಲ್ಲ ಅವ್ರನ್ನ. ನೀನೇ ತಲೆ ಕೆಡಿಸ್ಕೊತ, ನಾನು ಇಲ್ಲ ಅಂತ. ನನ್ಗೆ ಹೋಗಿಲ್ಲ ಬಿಡು, ನನ್ಗೆ ಹೋಗಿಲ್ಲಪ್ಪ, ನನಗೂ ಹೋಗಿಲ್ಲ. ನನ್ನ ಇದೀನಿ ಅಂತ ತೋರಿಸ್ತಿದ್ಯಾ ಅಂತ ಹೇಳ್ತಾ ಇರೋದು ನಾನು. ಏನಿದೀನಿ ಅಂತ? ನಾನು ಇದೀನಲ್ಲ ಅಂತ ತೋರಿಸ್ತಾ ಇದೀನಿ. ಆಯ್ತು, ಇದು ನೋಡೋಣ, ಸಾರಿ ಹೇಳ್ತೀವನೇ, ನೋಡೋಣ. ಸರಿ ಆಯ್ತು ಸ್ನೇಹಿತರೆ, ಹೋಗ್ಲಿ ಬಿಡಿ, ಸಾರಿ ಅಂತ. ನೀನ್ ಹೇಳ್ಬೇಡ, ನಾನೇ ಇಡ್ತೀನಿ. ಹೊಡ್ಕೊಳ್ಳೋದೇನು ಯಪ್ಪ? ಸ್ನೇಹಿತರೆ ತಲೆಗೆ ಹೊಡ್ಕೊಂಡ. ಯಪ್ಪ, ನಮ್ಮಮ್ಮ ಹೊಡ್ಕೊಂಡಿರೋ ನೋಡೇ ಸಾಕಾಗಿದೆ. ಯಪ್ಪ, ನನ್ಗೆ ಆಗದೇ ಇಲ್ಲ, ತಲೆಗೆ ಹೊಡ್ಕೊಂಡ ಇವಾಗ. ಯಪ್ಪ, ನನ್ಗಂತೂ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ನಿಜ ನಂಗೆ ಈ ಸೆಲ್ಫ್ ಡಿಸ್ಟ್ರಕ್ಷನ್ ಸಣ್ಣ ವಯಸ್ಸಿಂದ ನೋಡಿ 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 ಸಾಕೋಗಿದೆ. ಇನ್ ಮೂನಿಂದಾನು ನೋಡ್ಬೇಕಾದ್ರೆ ನಂಗೆ ಆಗಲ್ಲಪ್ಪ, ತಲೆಗೆ ಹೊಡ್ಕೊಂಡ ಇವಾಗ. ನನ್ ಪಾಡಿ ದೇವ್ರ ತರ ಕುತ್ಕೊಂಡಿರ್ತೀನಿ ಇವಾಗ. ಸ್ವಲ್ಪ ಹೊತ್ತಾದ್ಮೇಲೆ ಹೊರಡ್ತೀನಿ ಅಷ್ಟೇ. ಸರಿ, ಹಾ ಆಯ್ತು. ಅವ್ರಿಗೆ ಗೊತ್ತಾಗ ಸ್ನೇಹಿತರೆ, ಏನ್ ಗೊತ್ತಾ, ತಪ್ಪಾಯ್ತು ಅಂತ ಕೇಳಿದಾನೆ. ನಾನ್ ಕ್ಲಾರಿಟಿ ಕೊಡ್ತಾ ಇರೋದು. ಆಯ್ತು, ನಂದು ಎಂತ ಮನ್ಸು. ಆಯ್ತು, ಆಯ್ತು, ನಾನ್ ಕೆಟ್ಟವಳೆ ಅಲ್ವಾ? ಆಯ್ತು, ನಾನ್ ಕೆಟ್ಟವಳೆ ಅಲ್ವಾ? ಸರಿ ಬಿಡು, ಅದನ್ನಾದ್ರು ಹೇಳ್ತಾ ಇದೀನಿ. ಆಯ್ತು, ನಾನ್ ಕೆಟ್ಟವಳಲ್ವಾ ವಿನು? ವೈಆರ್ ನಾನ್ ಕೆಟ್ಟವಳಲ್ವಾ? ಯಾಕೆ ಸುಮ್ನೆ ನನ್ನಿಂದ ಬಿದ್ದಿದ್ಯಾ? ಮತ್ತೆ ನಾನ್ ಕೆಟ್ಟವಳಲ್ವಾ? ಬಿಡು ಸ್ನೇಹಿತರೆ, ನಾನು ಒಂದೇ ವಿಷಯ ಹೇಳಕ್ ಹೋಗ್ತಾ ಇದ್ದಿದ್ದು ಏನಂದ್ರೆ, ಒಂದು ಕ್ಲಾರಿಟಿ ಕೊಡಕ್ ಹೋಗಿದ್ದೆ ಅಷ್ಟೇ. ಮತ್ತೆ ವಿನೋನ್ ಬ್ಲೇಮ್ ಮಾಡಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ. ಅಲ್ಲಿ ನಾನು ಎಷ್ಟು ಚೆನ್ನಾಗಿ ನಮ್ಮಿಬ್ರನ್ನ ಹಿಂಗ್ ತೋರ್ಸ್ಕೊಂಡು ಒಂದ್ ಖುಷಿನಲ್ಲಿ ಮುಂದೆ ಹಿಂಗ್ ಹೋಗ್ತಾ ಇರ್ತಾನೆ. ಅಟ್ಲೀಸ್ಟ್ ಜೊತೆಲಾದ್ರೂ ಒಂದ್ ಸ್ವಲ್ಪ ಹೊತ್ತಾದ್ರೂ ಖುಷಿಯಾಗಿ ನಗ್ಬೇಕಲ್ವಾ? ವಿಡಿಯೋಲಿ ನಗೋದು ಇಲ್ಲ. ಆಯ್ತು, ಬೇಡ. ನಾನು ಅಲ್ಲಿ ಸುತ್ತಮುತ್ತ ಅಂಗಡಿ ಇರೋದೆಲ್ಲ ತೋರಿಸ್ತಾ ಇದೀನಿ. ಅಷ್ಟ್ ಖುಷಿಯಾಗಿ ಹಿಂಗೆ ಪಬ್ಲಿಕ್ ಅಲ್ಲಿ ತೋರ್ಸೋವಾಗ ಇವನು ಯಾವ ರೀತಿ ನಡೆಸ್ಕೊಳ್ಬೇಕು? ಪಬ್ಲಿಕ್ ಅಲ್ಲೂ ಇವನು ನನ್ನ ಹಿಂಗ್ ಒಬ್ಳೆ ಬಿಟ್ಟು ಹಿಂಗೆ ದೂರ ಹೋಗುವಾಗ ನೋಡೋರ್ಗೆ ಏನ್ ಅನ್ಸುತ್ತೆ ಹೇಳಿ? ಅವನು ಈಗಿನ ಒಬ್ಳೆ ಬಿಟ್ಟು ಅವ್ನು ಹೋಗ್ತಾ ಇದ್ದಾನೆ ಅಂತ ಅನ್ಸಲ್ವಾ? ಅವಾಗ ನನ್ಗೆ ಅದು ಅವಮಾನ ಅಲ್ವಾ? ಪಬ್ಲಿಕ್ ಅಲ್ಲಿ ಅದ್ ನನ್ಗೆ ಅವಮಾನ ಅಲ್ವಾ? ಅದಕ್ಕೆ ನಾನು ಪಬ್ಲಿಕ್ ಅಲ್ಲೇ ಹೇಳ್ತಾ ಇರೋದು. ಯಾಕಂದ್ರೆ ನಾವಿಬ್ರು ಚೆನ್ನಾಗಿರೋ ವಿಡಿಯೋಸ್ ಹಿಂಗೆ ಎಲ್ಲ ಮಾತಾಡ್ಕೊಂಡ್ ಬರುವಾಗ ಅವ್ನ್ ಪಾಡಿಗೆ ಅವನಲ್ಲಿ ಎಲಿವೇಟರ್ ಹೋಗ್ತಿದ್ದಾನೆ, ನಾನು ಇಲ್ಲಿ ಒಬ್ಳೆ ಹಿಂಗ್ ಬರುವಾಗ ನಮ್ಗೆ ಅದು ಒಬ್ಳೆ ಅಂತ ಅನ್ನಿಸ್ತಿಲ್ವಾ? ಹೊರಡೋವರ್ಗುನು ನಾನ್ ನಿನ್ ಜೊತೆ ಇರ್ತೀನಿ ಅನ್ನೋ ಫೀಲಿಂಗ್ ಬರ್ಸ್ಬೇಕಲ್ವಾ? ಇಷ್ಟುವರ್ಗುನು ಇರ್ಬಿಟ್ಟು ಅದು ನಾನು ಹೇಳೋದಷ್ಟೇನೆ. ಇವಾಗ ಬಂದ್ಬಿಟ್ಟು ಇಲ್ಲಿ ಜಗಳ ಮಾಡ್ತೀಯಾ ಅಂತ. ಆಯ್ತಪ್ಪ, ನಾನೇ ಕೆಟ್ಟವಳು, ಆಯ್ತಾ? ನಾನೇ ಕೆಟ್ಟವಳು, ನಾನೇ ಕಷ್ಟಕ್ಕೆ ಒಬ್ರಿಗೆ ಬರ್ಲಿಲ್ಲ, ನಾನೇ ಇವನಿಗೆ ಟೈಮ್ ಕೊಡ್ಲಿಲ್ಲ, ಎಲ್ಲ ನಾನೇ ಅಷ್ಟೇ. ನನ್ಗೆ ಹೋಗಿರಿ ಎಲ್ಲ ಸೇರ್ಕೊಂಡು. ನನ್ನ ಹಣೆ ಬರ ಏನ್ ಮಾಡ್ತೀರಾ ಸ್ನೇಹಿತರೆ? ನೋಡಿ, ಸಮಾಧಾನ ಮಾಡಕ್ ಬಂದ. ಹೇಳು, ಅದೇನ್ ಹೇಳ್ತಿದ್ದೆ ಹೇಳು. ತಪ್ಪಾಯ್ತು. ತಲೆ ಯಾಕೆ ಹೊಡ್ಕೊಳ್ತೀನಿ? ನಮ್ಮಮ್ಮ ಹೊಡ್ಕೊಂಡ್ರೆ ನೋಡಿದ್ರೆ ಸಾಕು ನಂಗೆ. ಆಯ್ತು, ಸಾರಿ. ಆಯ್ತು, ಸುಮ್ನೆ ಜಸ್ಟ್ ಜಲಕದು ಅದೊಂದು ವೈರಲ್ ಆಗಲಿ ಅಂತ ಮಾಡಿದ್ವಿ, ಸಾರಿ. ಅಯ್ಯೋ ರಾಮ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾನು ಕೂಡ ಎಲಿವೇಟರ್ ಅಲ್ಲಿ ಓಡಾಡ್ತೀನಿ. ನಾನು ಒಬ್ಳೆ ಎಲ್ಲಾ ಕಡೆ ಓಡಾಡ್ದಂತ ಅವಳು. MSc B.Ed ಡಿಗ್ರಿ 3 ಡಿಗ್ರಿ ಮಾಡಿರೋಳು. ಎಲ್ಲಾ ಕಡೆ ಪ್ರತಿಯೊಂದಕ್ಕೂ ನಾನು ಒಬ್ಳೆ ಓಡಾಡ್ಕೊಂಡೇ ಮಾಡಿರುವಂತದ್ದು. ಮನೆಯವ್ರು ಯಾರು ಕೂಡ ಒಂದ್ ರೀತಿ ನನ್ ಜೊತೆಯಾಗಿ ಬರ್ತಾ ಇರ್ಲಿಲ್ಲ. ದುಡ್ಡು ಕೊಟ್ಟು ಓದಿಸಿದಾರೆ ಹೊರತು ಜೊತೆಯಾಗಿ ಬಂದ ಇರುವಂತಹ ಉದಾಹರಣೆಗಳಿಲ್ಲ. ಇದ್ರೂ ಕೂಡ ತೀರಾ ಕಮ್ಮಿ ಆಯ್ತಾ. ಎಲ್ಲಾ ಕಡೆ ಒಬ್ಳೆ ಓಡಾಡಿದೀನಿ. ಆ ಟೈಮ್ ಅಲ್ಲೆಲ್ಲ ನಾನು ಎಷ್ಟೋ ಸಾತಿ ಒಬ್ಬೊಬ್ಳೆ ಓಡಾಡಿರುವಾಗ ನಾನ್ ಧೈರ್ಯವಾಗಿ ಓಡಾಡಿದೀನಿ, ಆಯ್ತಾ. ಎಲಿವೇಟರ್ ಅಲ್ಲೂ ಕೂಡ ನಾನು ಹತ್ತುವಾಗ ಈಸಿಯಾಗಿ ಹತ್ತೀನಿ, ಬಟ್ ಇಳಿಯುವಾಗ ಸ್ವಲ್ಪ ನನ್ಗೆ ಈ ನಡುವೆ ಯಾಕೋ ಒಂದ್ ರೀತಿ ಕಂಫರ್ಟ್ ಅಂತ ಅನ್ಸೋದಿಲ್ಲ. ಈ ವಿಷಯ ವಿನುಗೂ ಕೂಡ ಗೊತ್ತಿದೆ. ನಾವು ಏನು ನಮ್ಮ ಪ್ರೀತಿ ಪಾತ್ರರ ಜೊತೆ ಸಾಕಷ್ಟು ಪ್ರತಿನಿತ್ಯ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ, ನಾವೇನಾದ್ರೂ ಒಂದು ರೀತಿ ಒಂದು ಸೇಫ್ಟಿ ಅನ್ನೋ ಒಂದು ಫೀಲಿಂಗ್ ಇದ್ರೆ ಅದ್ ಬೇರೆ ತರ ಪ್ರಶ್ನೆ. ಬಟ್ ಇಲ್ಲಿ ನಾನು ಪ್ರತಿಯೊಂದು ಒಬ್ಳೆ ಹ್ಯಾಂಡಲ್ ಮಾಡ್ಕೊಳ್ತಾ ಇದೀನಿ. ಇವ್ನ್ ಯಾವಾಗ್ಲೂ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ಬರೋದು,
ಈ ರೀತಿ ಇದ್ರೆ ನಾವು ಪ್ರತಿಯೊಂದು ಒಬ್ರೇ ಮಾಡ್ಕೊಳ್ಳುವಾಗ ಏನಾಗ್ಬಿಡುತ್ತೆ, ಮನೆಯಲ್ಲೇ ಇರೋದ್ರಿಂದ ಹೊರಗಡೆ ಪ್ರಪಂಚಕ್ಕೆ ನಾವು ಕಾಲೇ ಇಡ್ತಾ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಜೊತೆಗೆ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ, ನಾನು NCC ಅಂದ್ರೆ PUC ನಲ್ಲಿ ಇರುವಾಗ NCC ಸೇರಿದ್ನಲ್ಲ, ಆ ಟೈಮಲ್ಲಿ ನಂಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಎಲಿವೇಟರ್ ಡೌನ್ ಹೋಗುವಾಗ ಅಂದ್ರೆ ಇಳಿವಾಗ್ಲೂ ಕೂಡ ನಾನು ಒಬ್ಳೆ ಓಡಾಡಿದ್ದೀನಿ. ಬಟ್ ಈಗ ಅಭ್ಯಾಸ ತಪ್ಪಿರೋದ್ರಿಂದ ಈ ರೀತಿ ಆಗಿದೆ ಅಷ್ಟೇನೆ. ಬಟ್ ಅದು ವಿನುಗಿಂತ ಚೆನ್ನಾಗಿ ಕಲಿಬಹುದು ನಾನು. ಬಟ್ ಇಲ್ಲಿ ನನ್ನ ಒಂದು ಅನಿಸಿಕೆ ಏನಂದ್ರೆ, ಎಷ್ಟೋ ವರ್ಷಗಳು ಎಷ್ಟೋ ದಿವಸಗಳು ನಾವು ಒಬ್ರೇ ಇರುವಾಗ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಕೊಂಡ್ ಬಂದವರು ನಮ್ಮನ್ನ ಒಬ್ಬಂಟಿ ಅನ್ನೋ ಫೀಲಿಂಗ್ ಬರ್ಸ್ಬಾರ್ದು. ಅಂದ್ರೆ ನನ್ನ ಒಂದು ಕಷ್ಟದ ದಿನಗಳು ಅಷ್ಟರ ಮಟ್ಟಕ್ಕಿದೆ. ಅಂದ್ರೆ ನಾರ್ಮಲ್ ಎಲ್ಲರ ಒಂದು ಜೀವನದ ತರ ನನ್ನ ಲೈಫ್ ಇಲ್ಲ, ತುಂಬಾ ಪೆಟ್ಟುಗಳು ಬಿದ್ದಿದೆ. ಅಂತವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದು ವಿನು ಫಸ್ಟ್ ಕಲಿಬೇಕು. ಅದ್ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಅದರಿಂದ ಎಫೆಕ್ಟ್ ಗಳು ಹೆಚ್ಚಾಗ್ತಾ ಹೋಗುತ್ತೆ. ಮೆಚುರಿಟಿ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ನೋವುಗಳು. ಅಂದ್ರೆ ಮೆಚುರಿಟಿ ಅಂತಂದ್ರೆ ಕೇವಲ ಒಂದು ಗಾಡಿ ಕಲಿಯೋದು ಅಥವಾ ಬರೀ ಒಂದು ಎಲಿವೇಟರ್ ಅಲ್ಲಿ ಓಡಾಡೋದು ಅಥವಾ ಏನೋ ಒಂದು ಕಲ್ತ್ ಬಿಡೋದು ಮೆಚುರಿಟಿ ಅಲ್ಲ. ಇನ್ನೊಬ್ರನ್ನ ಒಂದ್ ರೀತಿ ನೋವು ಕೊಡ್ದಂಗೆ ನಮ್ಮ ಪ್ರೀತಿ ಪಾತ್ರರನ್ನ ಅಟ್ಲೀಸ್ಟ್ ನಾವೇನ್ ಬೀದಿಲಿ ಹೋಗೋವ್ರನ್ನ ನಾವೇನು ಹೇಳ್ತಾ ಇಲ್ಲ ಅಲ್ವಾ, ನಮ್ ಜೊತೆ ಇರ್ತೀವಿ ಅಂತ ಹೇಳ್ಕೊಂಡ್ ಬಂದವರು ನಮ್ ಜೊತೆ ಒಂದ್ ರೀತಿ ನೋವು ಕೊಡ್ದಂಗೆ ಖುಷಿಯಾಗಿ ಇರಿಸ್ಬೇಕು ಅನ್ನೋದು ನನ್ನ ಭಾವನೆ. ಸೊ ಕೊನೆಗೆ ವಿನು ಕೂಡ ಸಾರಿ ಕೇಳ್ದ. ಸೊ ಅಷ್ಟೇ, ಅಲ್ಲಿಗೆ ಮುಗೀತು. ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ. ಸೊ ಒಂದು ವಿಡಿಯೋ ನೋಡೋದ್ರಿಂದ ನನ್ನ ಒಂದು ಪರ್ಸನಾಲಿಟಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ನಾನು ಮತ್ತೆ ವಿನು ಏನು ಈ ಒಂದು ಸಣ್ಣ ಪುಟ್ಟ ಜಗಳಗಳಾದ್ಮೇಲೆ ವಾಪಸ್ ನಾವೇನು ವಿನು ಉಳ್ಕೊಂಡಿದ್ ಕಡೆ ಹೋದ್ವಲ್ವಾ, ಅಲ್ಲಿಂದ ಮತ್ತೆ ವಿನು ಅವರ ಊರ್ಗೆ ಹೊರಟ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಈಗ ಆಲ್ರೆಡಿ ನಾರ್ಸಿಸಿಸಂ ಬಗ್ಗೆ ಸಾಕಷ್ಟು ಹೀಲಿಂಗ್ ವಿಡಿಯೋಸ್ ಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇದೆ, ಆಲ್ರೆಡಿ ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ಒಳ್ಳೆಯ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.